ಮೈಸೂರಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಮೈಸೂರು ಜಿಲ್ಲೆಯ ಒಟ್ಟು 7 ಕಡೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇಬ್ಬರು ಅಧಿಕಾರಿಗಳಿಗೆ ಸೇರಿದಂತೆ 7 ಸ್ಥಳಗಳಲ್ಲಿ ಮನೆಯೊಂದರಲ್ಲಿ 60 ಲಕ್ಷ ಹಣ ಪತ್ತೆ ಮಾಡಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿ KR ಚಂದ್ರಶೇಖರ್ ಅವರ ಮನೆಯ ಮೇಲೆ ಮತ್ತು ಅವರಿಗೆ ಸಂಬಂಧಿಸಿದ ಒಟ್ಟು 4 ಸ್ಥಳಗಳು. ಚಂದ್ರಶೇಖರ್ ಅವರ ಮನೆಯಲ್ಲಿ 60 ಲಕ್ಷ ಹಣ ಪತ್ತೆಯಾಗಿದೆ. ಇನ್ನು ಸೆಸ್ಕ್ ಅಧಿಕಾರಿ ಅಲ್ತಾಫ್ ಹುಸೇನ್ ಜಕಾರ್ತಿ ಅವರ ಮನೆಯ ಮೇಲೂ ದಾಳಿಯಾಗಿದೆ. ಅವರ 2 ನಿವಾಸ ಮತ್ತು ಕಚೇರಿಯಲ್ಲಿ ದಾಖಲೆ ಮತ್ತು ಅಕ್ರಮ ಆಸ್ತಿಗಳನ್ನು ಹೊಂದಿದ್ರೆ ಅದರ ಪರಿಶೀಲನೆಯನ್ನ ಸದ್ಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯ ಅಧಿಕಾರಿಯ KR ಚಂದ್ರಶೇಖರ್ ಅವರ ಮನೆಯ ಮೇಲೆ ರೇಡ್ ಮಾಡಿದಾಗ 60 ಲಕ್ಷ ಹಣ ಪತ್ತೆಯಾಗಿದೆ. ನೋಡ್ತಾ ಇದ್ದೀರಿ, ಚಿನ್ನಾಭರಣಗಳು ಮತ್ತು ಕ್ಯಾಶ್ ಅನ್ನ. ಇಬ್ಬರು ಅಧಿಕಾರಿಗಳಿಗೆ ಸೇರಿದಂತ ಒಟ್ಟು 7 ಸ್ಥಳಗಳಲ್ಲಿ ದಾಳಿಯಾಗಿದೆ. ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರೋದು. ಇಬ್ಬರು ಅಧಿಕಾರಿಗಳು, ಒಬ್ಬರು KR ಚಂದ್ರಶೇಖರ್ ಮೈಸೂರು ಮಹಾನಗರ ಪಾಲಿಕೆ, ಇನ್ನೊಬ್ಬರು ಸೆಸ್ಕ್ನ ಅಧಿಕಾರಿ ಅಲ್ತಾಫ್ ಹುಸೇನ್ ಜಕಾರ್ತಿ. ಮೈಸೂರು ಪಾಲಿಕೆಯ ಚಂದ್ರಶೇಖರ್ ಅವರ ಮನೆ ಸೇರಿ ಒಟ್ಟು 4 ಸ್ಥಳಗಳು, ಅಲ್ತಾಫ್ ಹುಸೇನ್ ಅವರ ಮನೆ ಸೇರಿ ಮತ್ತೆ 2 ಕಡೆ ದಾಳಿಯಾಗಿರು. ಬೆಂಗಳೂರಲ್ಲಿ ಮೆಟ್ರೋ ದರ ಏರಿಕೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಸಂಸದ PC ಮೋಹನ್ ಮಾತನಾಡಿದ್ದಾರೆ. ಮೆಟ್ರೋ ದರ ನಮ್ಮ ಕೈಯಲ್ಲಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳುತ್ತಿದೆ, ಆದರೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. BMRCL ನಿಯಂತ್ರಣ ರಾಜ್ಯ ಸರ್ಕಾರಕ್ಕೆ ಹೆಚ್ಚು. ಪರಮೇಶ್ವರ್ ಅವರು ತಿಳಿದು ಮಾತನಾಡಬೇಕು. ಬಿಜೆಪಿ ಬಗ್ಗೆ ಹೋರಾಟ ಮಾಡುತ್ತೆ ಅಂತ PC ಮೋಹನ್. ದರ ಏರಿಕೆ ಮಾಡೋದ್ರಲ್ಲಿ ಹೆಚ್ಚಿನ ಪಾತ್ರ ಇರೋದು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ಅದಕ್ಕಾಗಿ ಈಗ ದರ ಏರಿಕೆ ಮಾಡಿದೆ ಅನ್ನೋದು PC ಮೋಹನ್ ಅವರ ಆರೋಪ. ಅದರಾದಂಥ PC ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಏನಾಗಿದೆ ಅನ್ನುವಂಥ ಒಂದು ಹಿಸ್ಟ್ರಿಯನ್ನು ಕೂಡ ಹಾಕಿದ್ರು. ಅದ್ರ ಬಗ್ಗೆ ನಾವು ಮಾತನಾಡ್ಸೋಣ. ಸರ್, ಏನಾಗಿದೆ BMRCL ಏನಾಗಿದೆ ಅನ್ನೋ ಪ್ರಶ್ನೆ, ಸಾಮಾನ್ಯ ಪ್ರಶ್ನೆ ಜನರ ಮುಂದೆ ಬರ್ತಾ ಇರೋದು ಈಗ. ಸರ್, ಇವತ್ತು BMRCL ಒಂದು SPV ಒಂದು ಪ್ರಾಜೆಕ್ಟ್, ಅದು ಕೇಂದ್ರ ಸರ್ಕಾರದ ಅರ್ಬನ್ ಡೆವಲಪ್ಮೆಂಟು ಮತ್ತು ರಾಜ್ಯ ಸರ್ಕಾರ ಸೇರಿ ಮಾಡಿರೋವಂಥದ್ದು ಇದೊಂದು BMRCL. ಕಾಲಕ್ಕೆ ಏನು ಹಣ BMRCLಗೆ ಬೇಕೋ, ಇವ್ರು ಏನು ಪ್ರಪೋಸಲ್ ಕಳಿಸ್ತಾರೋ ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಕಡಿಮೆ ಆಗದಿರೋಂಗೆ ಎಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕರೆಕ್ಟಾಗಿ ಮ್ಯಾಚಿಂಗ್ ಗ್ರ್ಯಾಂಟು ರಾಜ್ಯ ಸರ್ಕಾರ ಕೂಡ ಕೊಡಬೇಕಾಗತ್ತೆ. ಇವತ್ತು ಕಳೆದ ಸುಮಾರು ಒಂದು 2-3 ವರ್ಷಗಳಿಂದ ಇವತ್ತು BMRCL ಅವರು ಕೂಡ ರಾಜ್ಯ ಸರ್ಕಾರವನ್ನು ಹಣಕ್ಕೆ ಬೇಕು ಅಂತ ಹೇಳಿ ಬಜೆಟಲ್ಲೂ ಕೂಡ ಬೇಡಿಕೆ ಇಟ್ಟಿದ್ದು. ಕೇಂದ್ರ ಎಷ್ಟು ಕೊಡ್ತೋ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಇವತ್ತು ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಕೊಡದೇ ಇರೋದ್ರಿಂದ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಏನಾಗಿದೆ ಅಂತ ಹೇಳಿದ್ರೆ, ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದವರು, ಸೀನಿಯರ್ ಪೊಲಿಟಿಷಿಯನ್ ಅವರು ಒಂದು ತಿಳ್ಕೊಳ್ಬೇಕು. ಇದೊಂದು SPV ಪ್ರಾಜೆಕ್ಟು, ಇದನ್ನು ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು ರಾಜ್ಯ ಸರ್ಕಾರ BMRCL. ಕೇಂದ್ರ ಸರ್ಕಾರ ಯಾಕೆ ನೀವು ಇನ್ಕ್ರೀಸ್ ಮಾಡಿ ಡಿಕ್ರೀಸ್ ಮಾಡಿ ಅಂತ ಅವ್ರು ಯಾಕೆ ಹೇಳಕ್ಕೆ ಹೋಗ್ತಾರೆ? ನೀವು ಕಳಿಸಿದ್ದ ಪ್ರಪೋಸಲ್ಲು ಏನಿದೆಯೋ ಹಣವನ್ನು ರಿಲೀಸ್ ಮಾಡ್ತಾರೆ ಹೊರತು ನೀವು ಮಿಕ್ಕಿದ್ದು ಮ್ಯಾಚಿಂಗ್ ಗ್ರಾಂಟ್ ನೀವು ಕೊಟ್ಟು ನೀವು ತುಂಬಬೇಕಾಗಿರೋವಂಥದ್ದು. ಇವತ್ತು ನೀವು ಶಕ್ತಿ ಬಸ್ ಸ್ಕೀಮ್ಗೆ ಹಣ ಶಾರ್ಟೇಜ್ ಆಗುತ್ತೆ ಅಂತ ಇಲ್ಲಿ ನೀವು ಕಳೆದ ವರ್ಷ 71% ಮಾಡಿದ್ರಿ, ಈಗ 5% ಮಾಡಿದಿರಿ, ಮುಂಬರುವ ವರ್ಷಗಳಲ್ಲೂ ಮಾಡ್ತೀರಿ. ಅದಕ್ಕೆ ಬದಲು ನೀವು ತೊಗೊಂಡು ಬಂದು ನೀವು ದುಡ್ಡನ್ನ ತುಂಬಿ ಕೇಂದ್ರ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ ಏನು ಕೊಟ್ಟರು ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಿ. ಯಾವುದೇ ಕಾರಣಕ್ಕೂ ನೀವು ಇನ್ಕ್ರೀಸ್ ಮಾಡೋ ನೆಸರಿ ಇಲ್ಲ. ಆಮೇಲೆ BMRCL ಅವರು ನಾನ್ ಫೇರ್ ರೆವಿನ್ಯೂಸ್ನು ಕೂಡ ಅವರು ಒಂದು ಗಮನವನ್ನು ಕೊಡಬೇಕು. ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಬೇರೆ ಬೇರೆ ಒಂದು ನಾನ್ ಫೇರ್ ರೆವಿನ್ಯೂಸ್ ಏನಿದೆಯೋ ಅದ್ರ ಕೂಡ ಒಂದು ದಾರಿ ಹುಡುಕಬೇಕಾಗುತ್ತೆ. ದೇಶದಲ್ಲಿ
ಯಾವುದನ್ನು ಒಂದು ಮೆಟ್ರೋಗೆ ಅತಿ ಹೆಚ್ಚು ಹಣ ಯಾವುದಕ್ಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ನಮ್ಮ BMRCL ಕರ್ನಾಟಕದ ಮೆಟ್ರೋ, ಬೆಂಗಳೂರಿನ ಮೆಟ್ರೋಗೆ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ಇವತ್ತು ಇದ್ರದ್ದು ಸ್ಟ್ಯಾಟಿಸ್ಟಿಕ್ಸು ಕೂಡ ಇದೆ ನೋಡಿ. 2019-20 3,400 ಕೋಟಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.